ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೋಷಕರು ವರ್ಸಸ್ ಶಿಕ್ಷಣ ಇಲಾಖೆ ನಡುವೆ ಜಟಾಪಟಿ ಮುಂದುವರಿತಾ ಇದೆ. 1ನೇ ತರಗತಿ ದಾಖಲಾತಿ ವಿಚಾರದಲ್ಲಿ ಪೋಷಕರು ಪಟ್ಟು ಬಿಡ್ತಾ ಇಲ್ಲ. 1ನೇ ತರಗತಿ ದಾಖಲಾತಿಗೆ 6 ವರ್ಷ ಎಂಬ ನಿಯಮಕ್ಕೆ ತೀವ್ರವಾದಂತಹ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಪೋಷಕರ ಆಕ್ಷೇಪದ ಹಿನ್ನೆಲೆ ನಿಯಮವನ್ನ ಸಡಿಲಿಕೆ ಮಾಡಿದೆ ಸರ್ಕಾರ. ಹೆಚ್ಚು ಮಕ್ಕಳಿಗೆ ಅನುಕೂಲ ಇಲ್ಲ ಅನ್ನೋದು ಪೋಷಕರ ವಾದ. ಕಳೆದ ವರ್ಷದಂತೆ 5 ವರ್ಷ 5 ತಿಂಗಳಿಗೆ ಸಡಿಲಿಕೆ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಪೋಷಕರು. ಕರ್ನಾಟಕ ಖಾಸಗಿ ಶಾಲಾ ಕಾಲೇಜು ಪೋಷಕ ಸಂಘಟನೆಯಿಂದ ಸಿಎಂಗೆ ಮನವಿಯನ್ನ ಮಾಡಲಾಗಿದೆ. 6 ವರ್ಷ ತುಂಬಿರಬೇಕು ಎಂಬ ನಿಯಮದಿಂದ 5,85,685 ವಿದ್ಯಾರ್ಥಿಗಳಿಗೆ ಎಫೆಕ್ಟ್ ಆಗ್ತಾ ಇತ್ತು. ಆದ್ರೀಗ 60 ದಿನಗಳ ಸಡಿಲಿಕೆಯಿಂದ ಕೇವಲ 1,56,000 ಮಕ್ಕಳಿಗೆ ಮಾತ್ರ ಸಹಾಯ ಆಗ್ತಾ ಇದೆ. ಉಳಿದಂತೆ ಬೇರೆ ಮಕ್ಕಳಿಗೆ ಮತ್ತೆ ಇದು ಚಾಲೆಂಜ್ ಆಗ್ತಾ ಇದೆ. ಹೀಗಾಗಿ 5 ವರ್ಷ 5 ತಿಂಗಳು ಸಡಿಲಿಕೆ ಕಡ್ಡಾಯ ಮಾಡಿ ಅಂತ ಮನವಿ ಮಾಡಲಾಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಅಂತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಅನಧಿಕೃತ ನರ್ಸರಿಗಳು ಹಾಗೂ ಕಿಂಡರ್ ಗಾರ್ಡನ್ಗಳಿಂದಲೇ ಇಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಮೊದಲು ಸರ್ಕಾರ ಇಂತಹ ಅನಧಿಕೃತ ನರ್ಸರಿಗಳನ್ನು ನಿಷೇಧಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಪೋಷಕರು. ಹೀಗಾಗಿ ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಟೆಪ್ ತಗೊಳುತ್ತೆ ಮುಂದೆ ಅಂತ ಕಾದು ನೋಡಬೇಕಿದೆ. ಈಗಾಗಲೇ ಈ ರೀತಿ ಸಡಿಲಿಕೆ ಏನು ಪೋಷಕರು ಹೇಳ್ತಾ ಇದ್ದಾರೆ 5 ವರ್ಷ 5 ತಿಂಗಳು, ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಮೊದಲು ಸರ್ಕಾರ ಈ ರೀತಿ ಅನಧಿಕೃತ ನರ್ಸರಿಗಳು, ಕಿಂಡರ್ ಗಾರ್ಡನ್ ಇದೆಲ್ಲವನ್ನ ಕೂಡ ನಿಷೇಧಿಸಬೇಕು ಅಂತ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. 6 ವರ್ಷ ತುಂಬಿರಬೇಕು ಎನ್ನುವಂಥ ನಿಯಮ ಏನು ಮುಂಚೆ ಇತ್ತು, ಅದರಿಂದ 5,85,685 ವಿದ್ಯಾರ್ಥಿಗಳಿಗೆ ಎಫೆಕ್ಟ್ ಆಗ್ತಾ ಇತ್ತು. ಆದರೆ 60 ದಿನಗಳ ಸಡಿಲಿಕೆ ಮಾಡ್ತು ಸರ್ಕಾರ. ಆದ್ರಿಂದ ಕೇವಲ 1,56,000 ಮಕ್ಕಳಿಗೆ ಯೂಸ್ ಆಗುತ್ತೆ. ಉಳಿದಿರುವಂತಹ ಮಕ್ಕಳಿಗೆ 4 ಲಕ್ಷ ಮಕ್ಕಳಿಗೆ ಮತ್ತೆ ಇದು ಚಾಲೆಂಜ್ ಆಗುತ್ತೆ. ಹೀಗಾಗಿ 5 ವರ್ಷ 5 ತಿಂಗಳು ಸಡಿಲಿಕೆ ಕಡ್ಡಾಯ ಮಾಡಿ ಅಂತ ಪೋಷಕರು ಮನವಿಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಖಾಸಗಿ ಶಾಲಾ ಕಾಲೇಜು ಪೋಷಕ ಸಂಘಟನೆಯಿಂದ ಸಿಎಂಗೆ ಮನವಿ ಸಲ್ಲಿಕೆಯಾಗಿದೆ.